ಮಾಧ್ಯಮಕ್ಕೆ ಇರೋ ಸ್ವಲ್ಪ ಗೌರವವನ್ನು ಇವರು ಕಳೀತಾ ಇದ್ದಾರೆ. ಮಾಧ್ಯಮದಲ್ಲಿ ಕುಳಿತು ಇಂತಹ ಭಾಷೆ ಬಳಸೋದು ಎಷ್ಟು ಸರಿ? ಕಷ್ಟ ಆದ್ರೆ ಲಜ್ಗೆಟ್ಟವನೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋ. ಯಾಕಿದೆಯಾ ಈ ದೇಶಕ್ಕೆ? ರಂಗಣ್ಣನಿಗೆ ಸೌಹಾರ್ದ ಬೇಡ, ಕೊಚ್ಚು ಕಡಿ ಅನ್ನೋದೇ ಇವರ ಭಾಷೆಯಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಇತ್ತೀಚೆಗೆ ಪಬ್ಲಿಕ್ ಟಿವಿಯ ರಂಗಣ್ಣ ಅಂತಾನೆ ಗುರುತಿಸಿಕೊಂಡಿರುವಂತಹ HR ರಂಗನಾಥ್ ಅವರು ಭಾರತದಲ್ಲಿ ನಡೆಯಲಿರುವ ಹಾಕಿ ಏಷ್ಯಾ ಕಪ್ 2025 ಮತ್ತು ಜೂನಿಯರ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡದ ಭಾಗವಹಿಸುವಿಕೆಗೆ ಭಾರತ ಸರ್ಕಾರ ಅನುಮತಿ ನೀಡಿರುವ ವಿಚಾರದ ಕುರಿತು ತೀವ್ರ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾ ಕಪ್ ಹಾಕಿ ಮತ್ತು ಜೂನಿಯರ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ತಂಡಕ್ಕೆ ಭಾರತದಲ್ಲಿ ಆಡಕ್ಕೆ ಪರ್ಮಿಷನ್ ಕೊಟ್ಟಂತೆ ಅವನು MEA ಎಕ್ಸ್ಟರ್ನಲ್ ಅಫೇರ್ಸ್ನವನು ಬುರುಡೆ ಕೆತ್ಬಿಟ್ಟು ಹಲ್ಲು ದುರಿಸ್ಬಿಟ್ಟು ನೇತಾಕ್ಬಿಡ್ಬೇಕು ಕಾಚಡ ಅಂತ ತಗೊಂಡ್ಬಂದು ಅವನು ಕೊಟ್ಟವನು ಪರ್ಮಿಷನ್. ಸೊ ಈ ಹೇಳಿಕೆಯಲ್ಲಿ ವಿದೇಶಾಂಗ ಮತ್ತು ಕ್ರೀಡಾ ಸಚಿವರನ್ನ ಅವಮಾನಿಸಿರೋ ರೀತಿಯಲ್ಲಿ ಮಾತಾಡಿದ್ದಲ್ದೇನೆ ಹಾಕಿಗೆ ಅನುಮತಿ ನೀಡಿದವರನ್ನ KR ಮಾರ್ಕೆಟ್ ಸರ್ಕಲ್ನಲ್ಲಿ ನೇಣಿಗೆ ಹಾಕಬೇಕು ಅಂತ ಪ್ರಚೋದನಾಕಾರಿಯಾಗಿ ಉಲ್ಲೇಖಿಸಿದ್ದಾರೆ. ಸೊ ಈ ರೀತಿಯ ಹೇಳಿಕೆಗಳು ಕಾನೂನು ಬಾಹಿರ ಅಷ್ಟೇ ಅಲ್ಲ, ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ. ಈ ರೀತಿ ಬಹಿರಂಗವಾಗಿ ಕೊಲೆಗೆ ಪ್ರಚೋದನೆ ಕೊಡೋದು, ಹಿಂಸೆಯನ್ನು ಪ್ರತಿಪಾದಿಸೋದು ಒಬ್ಬ ಹಿರಿಯ ಪತ್ರಕರ್ತನಾಗಿ ರಂಗಣ್ಣ ಅವರಿಗೆ ಶೋಭೆ ತಂದುಕೊಡುತ್ತಾ ಅನ್ನೋದೇ ಪ್ರಶ್ನೆ. ಇನ್ನು ರಂಗಣ್ಣ ಹೇಳಿಕೆ ಭಾರತ ಪಾಕಿಸ್ತಾನ ಸಂಬಂಧದ ಒಂದು ಸೂಕ್ಷ್ಮ ವಿಷಯವನ್ನು ಒಳಗೊಂಡಿದೆ. ಭಾರತ ಸರ್ಕಾರ ಪಾಕಿಸ್ತಾನದ ಹಾಕಿ ತಂಡಕ್ಕೆ ಏಷ್ಯಾ ಕಪ್ನಲ್ಲಿ ಭಾಗವಹಿಸೋಕೆ ಅವಕಾಶ ನೀಡಿರೋದು ಕ್ರೀಡೆಯನ್ನ ರಾಜಕೀಯದಿಂದ ದೂರ ಇಡುವಂತಹ ಉದ್ದೇಶವನ್ನ ಹೊಂದಿದೆ. ಆದರೆ ರಂಗಣ್ಣನಂತಹ ವ್ಯಕ್ತಿಗಳು ಈ ನಿರ್ಧಾರವನ್ನ ಧರ್ಮ ಮತ್ತು ರಾಷ್ಟ್ರೀಯತೆಯ ಕೋನದಿಂದ ಚಿತ್ರಿಸಿ ಸಾಮಾಜಿಕ ಕಲಹಕ್ಕೆ ಎಡೆಮಾಡಿಕೊಡುವ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇವರ ಹೇಳಿಕೆ ಸರ್ಕಾರದ ವಿರುದ್ಧದ ದೂಷಣೆಯಷ್ಟೇ ಅಲ್ಲ, ಇದು ಸಾರ್ವಜನಿಕವಾಗಿ ಕೊಲೆಗೆ ಪ್ರಚೋದನೆ ನೀಡುವ ಮತ್ತು ಹಿಂಸೆಯನ್ನು ಉತ್ತೇಜಿಸುವಂತಹ ಕೃತ್ಯ. ಪಾಕಿಸ್ತಾನ್ ಇಂಡಿಯಾ ಮ್ಯಾಚ್ ಯಾಕೆ ಬೇಕು ಅಂತ ಹೇಳ್ತಾರೆ, ಆದರೆ ಪಾಕ್ಗೆ ಬೇಕಾಗಿರೋದು ಇದೇನೇ ಅಲ್ವಾ? ಇಂಡಿಯಾ ಮತ್ತು ಪಾಕ್ ಸಂಬಂಧ ಎಲ್ಲಾ ರೀತಿಯಲ್ಲೂ ಹದಗೆಡಬೇಕು, ಬಿಕ್ಕಟ್ಟು ಬಿಗಡಾಯಿಸಬೇಕು. ಅಷ್ಟೇ ಅಲ್ಲ, ಭಾರತದೊಳಗಿನ ಮುಸಲ್ಮಾನರು ನೆಮ್ಮದಿಯಾಗಿ ಇರಬಾರ್ದು. ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಕಂದಕ ಏರ್ಪಟ್ಟು ಅದರಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಪಾಕ್ ಕಾದಿದೆ. ನೀವು ಇಂಥ ಸೆನ್ಸಿಟಿವ್ ವಿಷಯಗಳಲ್ಲಿ ವಿಷಬೀಜ ಬಿತ್ತೋ ಕೆಲಸ ಮಾಡ್ತಿರಲ್ಲ, ಪಾಕ್ಗೆ ಹೇಗೆ ಬೇಕಿದ್ಯೋ ಹಾಗೆ ಮಾತಾಡ್ತಾ ಇದ್ದೀರಿ, ಇದು ಸರಿನಾ? ಇಂತಹ ಹೇಳಿಕೆಗಳು ಭಾರತದಂತಹ ಬಹುಸಾಂಸ್ಕೃತಿಕ ರಾಷ್ಟ್ರದಲ್ಲಿ ಗಂಭೀರ ಪರಿಣಾಮವನ್ನು ಬೀರಿಸುತ್ತೆ. ರಂಗಣ್ಣನ ಮಾತುಗಳು ಭಾರತದ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಅವರನ್ನ ದೇಶದ ವಿರುದ್ಧ ಎಂಬಂತೆ ಚಿತ್ರಿಸೋ ಧೋರಣೆಯನ್ನು ಪ್ರತಿಬಿಂಬಿಸುತ್ತೆ. ಇದು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಒಡಕನ್ನು ಸೃಷ್ಟಿಸಿ ದೇಶದ ಒಗ್ಗಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ರಂಗಣ್ಣನ ಹೇಳಿಕೆ ಭಾರತೀಯ ದಂಡ ಸಂಹಿತೆ IPC ಮತ್ತು ಇದರ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ಅಪರಾಧ ಆಗತ್ತೆ. IPC ಸೆಕ್ಷನ್ 503 ಪ್ರಕಾರ ಯಾರಾದ್ರೂ ಜೀವಕ್ಕೆ ಅಥವಾ ಆಸ್ತಿಗೆ ಹಾನಿಯನ್ನ ಉಂಟು ಮಾಡಿದ್ರೆ ಅಥವಾ ಭಯವನ್ನ ಉಂಟು ಮಾಡಿದ್ರೆ ಅದು ಕಾನೂನು ಬಾಹಿರ. ರಂಗಣ್ಣನ ನೇಣಿಗೆ ಹಾಕಬೇಕು ಅನ್ನೋ ಹೇಳಿಕೆ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಹುಟ್ಟಿಸೋ ಉದ್ದೇಶವನ್ನ ಹೊಂದಿದೆ. ಇನ್ನು IPC ಸೆಕ್ಷನ್ 505 ಪ್ರಕಾರ ಸಾರ್ವಜನಿಕ ಶಾಂತಿ ಭಂಗಕ್ಕೆ ಕಾರಣ ಆಗುವಂತ ಹೇಳಿಕೆಗಳನ್ನು ನೀಡೋದು ಅಪರಾಧ. ರಂಗಣ್ಣನ ಮಾತುಗಳು ಧಾರ್ಮಿಕ ಮತ್ತು ರಾಷ್ಟ್ರೀಯ ಭಾವನೆಗಳನ್ನ ಕೆರಳಿಸುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ 2000 ಪ್ರಕಾರ ರಂಗಣ್ಣನ ಹೇಳಿಕೆ ಟಿವಿ ಮತ್ತು ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರಸಾರ ಆಗಿದ್ರೆ ಇದು IT ಕಾಯ್ದೆಯ ಸೆಕ್ಷನ್ 66A ಸೆಂಡಿಂಗ್ ಆಫೆನ್ಸಿವ್ ಮೆಸೇಜ್ ಅಡಿಯಲ್ಲಿ ಶಿಕ್ಷಾರ್ಹ ಆಗತ್ತೆ. ಸೊ ಸರ್ಕಾರ ಅಥವಾ ಸಂಬಂಧಿತ ಪೊಲೀಸ್ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಶುರು ಮಾಡಬೇಕು. ರಂಗಣ್ಣನಂತ ಹಿರಿಯ ಪತ್ರಕರ್ತರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಾಗ ಜವಾಬ್ದಾರಿಯಿಂದ ವರ್ತಿಸಬೇಕು. ಸಾರ್ವಜನಿಕವಾಗಿ ಮಾಹಿತಿಯನ್ನು ಸರಿಯಾಗಿ ತಲುಪಿಸೋದು, ಸತ್ಯ ಶೋಧನೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡೋದು ನಿಜವಾದ ಪತ್ರಕರ್ತನ ಜೊತೆಗೆ ಪ್ರತಿಯೊಬ್ಬ ದೇಶದ ನಾಗರಿಕನ ಜವಾಬ್ದಾರಿ. ಸೊ ಇಂಥವ್ರು ಮಾತ್ರ ನಿಜವಾದ ರಾಷ್ಟ್ರಪ್ರೇಮಿಗಳಾಗೋಕೆ ಸಾಧ್ಯ. ಆದರೆ ರಂಗಣ್ಣನ ಹೇಳಿಕೆ ಈ ತತ್ವಗಳಿಗೆ ವಿರುದ್ಧವಾಗಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ರಾಜಕೀಯ ಒತ್ತಡದ ಹೊರತಾಗಿಯೂ ಕ್ರೀಡಾ ಕ್ಷೇತ್ರ ಎರಡೂ ದೇಶಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೊ ಈ ಹಿಂದೆಯೂ ಪಾಕಿಸ್ತಾನ ಹಾಕಿ ತಂಡ 2008 ವಿಶ್ವಕಪ್, 2014 ಚಾಂಪಿಯನ್ಸ್ ಟ್ರೋಫಿ ಮತ್ತು 2023 ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದಲ್ಲಿ ಆಡಿದೆ. ಸೊ ಇಂಥ ಕ್ರೀಡಾ ಇವೆಂಟ್ಗಳು ಎರಡೂ ದೇಶಗಳ ನಡುವೆ ಸೌಹಾರ್ದತೆಯನ್ನು ಉತ್ತೇಜಿಸುತ್ತೆ. ಆದರೆ ರಂಗಣ್ಣನವರಂಥ ವಿವಾದಾತ್ಮಕ ಹೇಳಿಕೆ ಈ ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.